ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋಲಿ ನಾನು ಜಸ್ಟ್ ಸಿಂಪಲ್ಲಾಗಿ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸಿಂದಾನೆ ಯಾವ ರೀತಿ ಕ್ವಿಕ್ಕಾಗಿ ವಿತಿನ್ 5 ಮಿನಿಟ್ಸಲ್ಲಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ಮೆಸೇಜ್ ಅಂದರೆ ಕೆಲವೊಂದು ಕಾಮೆಂಟ್ಸ್ ಬಂದಿತ್ತು ನನಗೆ. ಅಂದರೆ ನಿಮ್ಮಲ್ಲಿ ಕೆಲವೊಬ್ಬರು ಮೆಸೇಜ್ ಮಾಡಿದ್ದೀರಾ, ಸಿಂಪಲ್ ಆ್ಯಂಡ್ ಡೈಲಿ ವೇರ್ ಮೇಕಪ್ ರಿಲೇಟೆಡ್ ವೀಡಿಯೋಸ್ ಹಾಕಿ ಆ್ಯಂಡ್ ಹೇರ್ ಸ್ಟೈಲ್ ವೀಡಿಯೋಸ್ ಹಾಕಿ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಕಪ್ ಲುಕ್ಸ್ ಆಗಿ ಅಂತ ಎಲ್ಲ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ಆ್ಯಂಡ್ ಡೈಲಿ ವ್ಲಾಗ್ ಸಹ ಹಾಕಿ ಅಂತಲೂ ಮೆಸೇಜ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ರೆಸ್ಪಾನ್ಸ್. ಆ್ಯಂಡ್ ನಿಮ್ಮ ಕಡೆಯಿಂದ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಎಸ್, ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿದ್ರೆ ಅರ್ಥ ಆಗ್ಬಿಟ್ಟಿರುತ್ತೆ ಇವತ್ತಿನ ವಿಡಿಯೋ ಏನಂತ ಹೇಳಿ. ಕೇವಲ 5 ನಿಮಿಷದಲ್ಲಿ ಅಥವಾ ನಾವು ಹೊರಗಡೆ ಏನಾದರೂ ಮಾರ್ಕೆಟ್ಗೆ ಹೋಗೋದಕ್ಕಾಗಿರಲಿ, ಆಫೀಸಿಗೆ, ಕಾಲೇಜಿಗೆ, ಕೇವಲ 5 ನಿಮಿಷದಲ್ಲಿ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ನ ಬಳಸ್ಕೊಂಡು ಯಾವ ರೀತಿ ಕ್ವಿಕ್ಕಾಗಿ ಮೇಕಪ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋಲಿ ನೋಡೋಣ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ ಕೇಸ್ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಗೈಸ್, ಫಸ್ಟ್ ಮೇಕಪ್ ಮಾಡ್ಕೊಳ್ಬೇಕಂದ್ರೆ ಹೇರ್ಸ್ನ ಈ ರೀತಿ ಫ್ರೀಯಾಗಿ ಬಿಡಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಫಸ್ಟು ಏನು ಟೈ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಇದನ್ನು ಈ ರೀತಿ ಟೈ ಮಾಡ್ಕೊತಾ ಇದ್ದೀನಿ. ಎಸ್, ಓಕೆ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ವೆಟ್ ವೈಪ್ಸ್ ಯೂಸ್ ಮಾಡ್ತಿದ್ದೀನಿ. ಯಾವುದೇ ರೀತಿ ಡಸ್ಟ್ ಆಗಿರ್ಬೋದು ಅಥವಾ ಏನೇ ಇರಲಿ ಈ ವೆಟ್ ವೈಪ್ಸಿಂದ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ವೆಟ್ ವೈಪ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ವೆಟ್ ವೈಪ್ಸ್ ತೊಗೊಂಡು ಫೇಸ್ನೆಲ್ಲ ಒಂದು ಸರ್ತಿ ವೈಪ್ ಮಾಡ್ಕೊಳ್ಳಿ. ಪೂರ ಈ ರೀತಿ ಹೊಡೆಸ್ಕೊಳ್ಳೋಣ. ಆ್ಯಕ್ಚುಲಿ ಏನೂ ಮೇಕಪ್ ಏನೂ ಇಲ್ಲ, ಬಟ್ ಆದರೂ ಒಂದ್ಸತಿ ನಿಮಗೂ ತೋರಿಸ್ಕೊಳ್ಳೋಣ ಅಂತ ಹೇಳಿ ವೆಟ್ ವೈಪ್ಸಲ್ಲಿ ಒರೆಸ್ಕೊಳ್ಬೇಕು ಅಂತ ಅವಶ್ಯಕತೆನೇ ಏನಿಲ್ಲ. ಆ್ಯಕ್ಚುಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ ತಕ್ಷಣ ಡೈರೆಕ್ಟಾಗಿ ಮೇಕಪ್ ಸ್ಟಾರ್ಟ್ ಮಾಡ್ಕೊಳ್ಬೋದು. ನಾನು ಆ್ಯಕ್ಚುಲಿ ಫೇಸ್ ವಾಶ್ ಮಾಡಿ ಒಂದು 10 ಮಿನಿಟ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ಏನೋ ಡಸ್ಟ್ ಇರ್ಬೋದು ಅಂತ ಹೇಳಿಬಿಟ್ಟು ನೋಡಿ, ಮೇಕಪ್ ಏನಿಲ್ಲ, ಬಟ್ ಆದ್ರೂ ಒಂದು ಸ್ವಲ್ಪ ಡಸ್ಟ್ ಇದೆ, ಕಾಣಿಸುತ್ತೆ ಅಲ್ವಾ. ಸೊ ಐ ಹೋಪ್ ನಿಮ್ಗೆ ಎಷ್ಟು ಮಟ್ಟಿಗೆ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ. ನೋಡಿ, ಡಸ್ಟ್ ಇದೆ ಅಲ್ವಾ. ಸೊ ಅದನ್ನೆಲ್ಲ ಕ್ಲೀನಾಗಿ ಈ ರೀತಿ ವೈಪ್ ಮಾಡ್ಕೊತಾ ಇದ್ದೀನಿ. ಸೊ ವೈಪ್ ಮಾಡ್ಕೊಂಡಿದ್ದಾಗಿದ ನಂತರ ನಾನು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದೆ ಲಿಪ್ ಬಾಮ್. ಯಾಕಂತಂದರೆ ನಾವು ಡೈರೆಕ್ಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಿದ್ದೀರ ಅಂದರೆ ನಮ್ಮ ಲಿಪ್ಸ್ ಫುಲ್ಲು ಒಡೆದೋಗ್ಬಿಡುತ್ತೆ ಆ್ಯಂಡ್ ಕ್ರ್ಯಾಕ್ಸ್ ಥರ ಆಗಿಬಿಡುತ್ತೆ. ಸೊ ನಾವು ಫಸ್ಟ್ ಲಿಪ್ ಬಾಮ್ ಹಾಕಿ ಆ ನಂತರ ಮೇಕಪ್ ಸ್ಟಾರ್ಟ್ ಮಾಡಿದ್ದೀರ ಅಂತಂದರೆ ಸೊ ನಮ್ಮ ಲಿಪ್ಸ್ಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗೋದಿಲ್ಲ ಆ್ಯಂಡ್ ನಮ್ಮ ಲಿಪ್ಸ್ ಮಾಯ್ಶ್ಚರ್ ಆಗು ಸಹ ಇರುತ್ತೆ. ಸೊ ಲಿಪ್ಸಿಗೆ ಏನಂತೀರ ಲಿಪ್ ಬಾಮ್ ಹಚ್ಕೊಂಡಿದ್ದಾದ ನಂತರ ನಾನಿಲ್ಲಿ ಮಾಮಾ ಅರ್ತ್ ಅವರ ನರಿಷಿಂಗ್ ಟಿಂಟೆಡ್ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಿಮ್ಗೆ ಸರಿಯಾಗಿ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ. ಸೊ ಈ ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ. ನನಗಂತೂ ಈ ಲಿಪ್ ಬಾಮ್ ಫುಲ್ಲು ಏನಂತೀರ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಲಿಪ್ ಬಾಮ್ಗೆ. ನನಗೆ ಸೆಟ್ ಆಗಿಬಿಟ್ಟಿದೆ. ಸೊ ನಿಮ್ಮ ಹತ್ರ ಯಾವ ಲಿಪ್ ಬಾಮ್ ಇರುತ್ತೋ ಆ ಲಿಪ್ ಬಾಮ್ನ ಫಸ್ಟು ಅಪ್ಲೈ ಮಾಡ್ಕೊಂಬಿಡಿ. ಮರಿದಿರ ಈ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರೋದು ತುಂಬ ಮುಖ್ಯ ಅಲ್ವಾ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಕಾಮನಾಗಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡೆಡ್ ಮಾಯ್ಶ್ಚರೈಸರ್ ಇದ್ದರೂ ಪರವಾಗಿಲ್ಲ, ಬಟ್ ಫೌಂಡೇಶನ್ ಆಗಿರ್ಬೋದು ಅಥವಾ ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ ಅಪ್ಲೈ ಮಾಡೋಕ್ಕೂ ಮುಂಚೆ ಅಪ್ಲೈ ಮಾಡೋದಕ್ಕೊಂಚ ಮುಂಚೆ ನಿಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿರಬೇಕಲ್ವ. ಸೊ ಅದಕ್ಕೋಸ್ಕರ ಮಾಯ್ಶ್ಚರೈಸರ್ ಅಂತ ಏನಂತೀವಿ, ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಏನೋ ಕೆಲಸ ನಡೀತಿದೆ, ಸೌಂಡ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸೊ ಮಾಯ್ಶ್ಚರೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿದ್ದರಿಂದ ಫಸ್ಟ್ ಮಾಯ್ಶ್ಚರೈಸರ್ ಹಚ್ಕೊಳ್ಳಿ. ಸೊ ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ. ಸೊ ನಾನಿಲ್ಲಿ ಪಾಂಡ್ಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡೆಡ್ ಇದ್ದರೂ ಪರವಾಗಿಲ್ಲ. ಸೊ ಆ ಬ್ರ್ಯಾಂಡೆಡ್ ಮಾಯ್ಶ್ಚರೈಸರ್ನ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ.
ಎಷ್ಟು ಪ್ರಿಫರೆನ್ಸ್ ಸ್ಕಿನ್ ಅಂದರೆ ಫೇಸಿಗೆ ಕೊಡ್ತಿರೋ ಅಷ್ಟೇ ಪ್ರಿಫರೆನ್ಸ್ ನೆಕ್ಗೂ ಕೊಡಬೇಕು. ಯಾಕಂತಂದರೆ ಫೇಸ್ ಒಂದು ಕಲರ್ ಆಗಿರಲಿ, ನೆಕ್ ಒಂದು ಕಲರ್ ಆಗಿದ್ದರೆ ಚೆನ್ನಾಗಿ ಕಾಣೋದಿಲ್ಲ, ಒಂಥರ ಪ್ಯಾಚಪ್ ಥರ ಕಾಣಿಸುತ್ತೆ. ಸೊ ನೀವು ಫೇಸ್ಗೆ ಏನೇನೆಲ್ಲ ಅಪ್ಲೈ ಮಾಡ್ತೀರೋ ಅದನ್ನ ನೆಕ್ಗೂ ಸಹ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಕ್ಲೀನಾಗಿ ಮಾಯ್ಶ್ಚರೈಸರ್ನ ಎಷ್ಟು ಡೀಪಾಗಿ ಅಪ್ಲೈ ಮಾಡ್ಕೊತೀರೋ ಅಷ್ಟು ಡೀಪಾಗಿ ನಿಮ್ಮ ಸ್ಕಿನ್ಗೆ ಹೋಗುತ್ತೆ. ಸೊ ನಾನಿಲ್ಲಿ ಒಂದು 2 ನಿಮಿಷದ ಕಾಲ ಮಾಯ್ಶ್ಚರೈಸರ್ನ ಈ ರೀತಿ ಮಸಾಜ್ ಮಾಡಿಕೊಂಡು ಆಮೇಲೆ ಬೇರೆ ಸ್ಟೆಪ್ಸ್ಗೆ ಹೋಗ್ತೀನಿ. ಸೊ ನೀವೆಷ್ಟು ಡೀಪಾಗಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ, ನೀವು ನೋಡ್ತಿರ್ಬೋದು ನಾನಿಲ್ಲಿ ಒಂದು 2 ನಿಮಿಷದ ಕಾಲ ಕಂಪ್ಲೀಟಾಗಿ ಈ ಮಾಯ್ಶ್ಚರೈಸರ್ನ ಈ ರೀತಿ ಅಪ್ಲೈ ಮಾಡ್ಕೊತೀನಿ. ಇವಂತೂ ನೆಕ್ಕಿಗೂ ಸಹ ನೆಕ್ಕಿಗೆ ಅಪ್ಲೈ ಮಾಡೋದಂತೂ ಮರಿಲೇಬೇಡಿ. ಯಾಕಂತಂದರೆ ನಿಮ್ಮ ಫೇಸ್ ಒಂದು ಕಲರ್ ಇರುತ್ತೆ, ಆಮೇಲೆ ನಿಮ್ಮ ನೆಕ್ ಒಂದು ಕಲರ್ ಆಗಿಬಿಡುತ್ತೆ. ಅದು ನೀವು ಎಷ್ಟೇ ಮೇಕಪ್ ಫೇಸ್ಗೆ ಹಾಕೊಂಡ್ರು ಅದು ನ್ಯಾಚುರಲಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ನೀವು ನಿಮ್ಮಲ್ಲಿ ಎಷ್ಟು ಜನ ಯೂಸ್ ಮಾಡ್ತೀರೋ ಇಲ್ಲ ಗೊತ್ತಿಲ್ಲ, ಬಟ್ ಸನ್ಸ್ಕ್ರೀನ್ ಬಿಸಿಲಿಗೆ ಹೋದರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಿರ್ಬೋದು, ಪೋರ್ಸ್ ಆಗಿರ್ಬೋದು, ಇರಿಟೇಷನ್ ಆಗಿರ್ಬೋದು, ಇದೆಲ್ಲ ಆಗದೇ ಇರೋ ಕಾರಣಕ್ಕೋಸ್ಕರ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀರಿ. ನಾನಿಲ್ಲಿ ಮಮಾ ಅರ್ತ್ ಅವರ ಹೈಡ್ರಾಜೆಲ್ ಇಂಡಿಯನ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಯಾಕಂತಂದರೆ ಇದು ನನಗೆ ಒಂಥರ ನನ್ನ ಸ್ಕಿನ್ನಿಗೆ ಸೆಟ್ ಆಗಿಬಿಡುತ್ತೆ. ನಿಮ್ಮ ಸ್ಕಿನ್ನಿಗೆ ಯಾವ ಸನ್ಸ್ಕ್ರೀನ್ ಅಂತಲೇ ಅಲ್ಲ, ಯಾವ ಪ್ರಾಡಕ್ಟ್ ಸೆಟ್ ಆಗಿದೆಯೋ, ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ ಅಡಿಕ್ಟ್ ಆಗಿಬಿಟ್ಟಿದೆಯೋ, ಸೊ ಅದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಳ್ಳಿ. ಸ್ಪೆಷಲಾಗಿ ಸ್ಕಿನ್ಗೆ ಆ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ, ಈ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ. ನಂಗೆ ನನ್ನ ಸ್ಕಿನ್ಗೆ ಫಿಶಾಲಿಟಿಯಾಗಿ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಂತ ಏನಿಲ್ಲ. ಸೊ ಬನ್ನಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳೋಣ. ಎಸ್ಪೆಷಲಿ ನೀವು ಯಾವಾಗಾದರೂ ಹೊರಗಡೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಲೈಕ್ ಆಚೆಗಡೆ ಸನ್ ಇರೋ ಟೈಮಲ್ಲಿ ಹೋದಾಗ ಸನ್ಸ್ಕ್ರೀನ್ ಇಸ್ ಮಸ್ಟ್. ಯಾಕಂತಂದರೆ ಅಲ್ಟ್ರಾ ಲೈಟ್ ಅಂದರೆ ರೇಸ್ಗಳಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಅಥವಾ ನೆಕ್ಸ್ಟು ಪ್ರೊಸೀಜರ್ ಬಂದು ಫೌಂಡೇಶನ್. ಇಲ್ಲಿ ನಾನು PSC ನನ್ನ ಹತ್ರ ಕಾಮನಾಗಿ ನಾನು PSCನೇ ಯೂಸ್ ಮಾಡೋದು. ಸೊ PSC ಫೌಂಡೇಶನ್ನೇ ಇದೆ. ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ನಾನು ಡೈಲಿ ಯಾವ ರೀತಿ ಮೇಕಪ್ ಬರೀಲಿದ್ದಾಗ ಪ್ಯಾಲೆಟ್ ಇಟ್ಕೊಂಡು ಈ ರೀತಿ ಡಂಪ್ ಮಾಡಿಕೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹೋಗೋದಿಲ್ಲ. ಸೊ ಈ ರೀತಿ ಕಾಮನಾಗಿ ಫೌಂಡೇಶನ್ ಹಾಕ್ಕೊಂಡು ಕೈ ಮೇಲೆ ಈ ರೀತಿ ಕಾಮನಾಗಿ ನಿಮಗೆ ಡೈಲಿ ಯಾವ ರೀತಿ ಮೇಕಪ್ ಮಾಡ್ಕೊತೀರೋ, ಅಂದರೆ ಬರೀಲಿರ್ತೀರ ಅಥವಾ ಡೈಲಿ ಯಾವ ರೀತಿ ಮೇಕಪ್ ಮಾಡ್ಕೊತೀರೋ, ಸೊ ನಾನು ಅದೇ ರೀತಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ PSC ಫೌಂಡೇಶನ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡಬೇಕು ಅಂತ ಅವಶ್ಯಕತೆ ಏನಿರೋದಿಲ್ಲ. ನಾನು ಕಾಮನಾಗಿ ಯಾವಾಗೂ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಂಡು ಬಿಡ್ತೀನಿ. ಬ್ಲೆಂಡರ್ ಎತ್ಕೊಂಡು ಅದನ್ನ ವಾಶ್ ಮಾಡ್ಕೊಂಡು ಅಂದರೆ ವೆಟ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಸೊ ಈ ರೀತಿ ಅಪ್ಲೈ ಮಾಡಿಕೊಂಡು ಕೈಯಲ್ಲೇ ಚೆನ್ನಾಗಿ ರಬ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಕೆಲವೊಂದು ಸತಿ ನಂಗೆ ಟೈಮ್ ಇದೆ ಅಂತಂದರೆ ಒಂದೊಂದು ½ ಆನ್ ಅವರ್ ಇದೆ. ಸೊ ಆ ರೀತಿ ಇದ್ದಾಗ ಮಾತ್ರ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ಕೊತೀನಿ. ಟೈಮ್ ಇಲ್ಲದೇ ಇದ್ದಾಗ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡೋಕ್ಕೆ ಹೋದರೆ ಅದು ಇನ್ನೂ ಟೈಮ್ ಆಗಿಬಿಡುತ್ತೆ. ಸೊ ನಿಮ್ಮ ಸ್ಕಿನ್ ಇನ್ನೂ ಈ ರೀತಿ ಮಾಡ್ಕೊಳ್ಬೇಕಂತಂದರೆ ನಿಮ್ಮ ಸ್ಕಿನ್ ಮಾಯ್ಶ್ಚರ್ಡ್ ಆಗಿರಬೇಕಲ್ವ. ಸೊ ಮಾಯ್ಶ್ಚರ್ಡ್ ಆಗಿದ್ದಾಗ ಏನಾಗುತ್ತೆ, ನೀವು ಕೈಯಲ್ಲಾಗಿರ್ಬೋದು, ಬ್ಲೆಂಡರಲ್ಲಾಗಿರ್ಬೋದು, ಏನಲ್ಲಿ ಮಾಡಿದ್ರೂ ಸಹ ನೀವು ಮಾಡ್ಕೊಳ್ಳುವಂತಹ ಮೇಕಪ್ ಚೆನ್ನಾಗಿ ಬರುತ್ತೆ. ನಂಗೆ ಈ PSC ಫೌಂಡೇಶನ್ ಏನಕ್ಕಪ್ಪ ಇಷ್ಟ ಅಂತಂದರೆ ನಾವು ಕೈಯಲ್ಲಿ ಬ್ಲೆಂಡ್ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಸೊ ಆ ರೀತಿ ಇದು ಬ್ಲೆಂಡ್ ಆಗಿಬಿಡುತ್ತೆ. ನೋಡಿ, ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಕ್ಲೀನಾಗಿ ಸ್ಕಿನ್ ಒಳಗೆ ಹೋಗಿ ಸೆಟ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು. ನೋಡಿ, ಏನೇ ಅಪ್ಲೈ ಮಾಡಿದ್ರು ನೆಕ್ಕಿಗೂ ಸಹ ಅಪ್ಲೈ ಮಾಡ್ಕೊಳ್ಳಿ.
ಕಂಪ್ಲೀಟಾಗಿ ನೆಕ್ಕು ಸಹ ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ಬಂದು ಪೌಡರ್ ಅಂದರೆ ಸೆಟಿಂಗ್ ಪೌಡರ್. ನಾನು ರೆಗ್ಯುಲರಾಗಿ ಲ್ಯಾಕ್ಮಿ ರೋಸ್ ಪೌಡರ್ನ ಯೂಸ್ ಮಾಡ್ತೀನಿ. ಅಂದರೆ ಈ ಪೌಡರ್ನ ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ, ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಅಥವಾ ಎಲ್ಲಿಗಾನ ಹೋಗ್ಬೇಕಂದ್ರೆ ಮಾತ್ರ ಈ ಪೌಡರ್ನ ಯೂಸ್ ಮಾಡ್ತೀನಿ. ಅಥವಾ ಇಲ್ಲಾಂದರೆ ನಾರ್ಮಲಾಗಿ ಕಾಮನ್ ಪೌಡರ್, ನಾನು ಮೈಸೂರು ಸ್ಯಾಂಡಲ್ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ನಾನು ನಿಮಗೆ ತೋರಿಸ್ಬೇಕಲ್ಲ ಕಾಮನಾಗಿ ಹೊರಗಡೆ ಹೋದಾಗ ಯಾವ ರೀತಿ ಮೇಕಪ್ ಮಾಡ್ಕೊತೀವೋ ಅಂತ ಹೇಳಿಬಿಟ್ಟು, ಸೊ ಅದಕ್ಕೋಸ್ಕರ ನಾನು ಈ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಬಂದು ಇಲ್ಲಿ ಐಲೈನರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಲ್ಯಾಕ್ಮೆ ಐಲೈನರ್ನ ತೊಗೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಾಮನಾಗಿ ರೆಗ್ಯುಲರಾಗಿ ಲ್ಯಾಕ್ಮೆ ಐಲೈನರ್ನ ಯೂಸ್ ಮಾಡೋದು. ಆ್ಯಂಡ್ ನೀವು ಕಾಜಲ್ ಅಪ್ಲೈ ಎಷ್ಟು ಮಟ್ಟಿಗೆ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಐಲೈನರ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ ಅದರಿಂದನೇ ಸ್ವಲ್ಪ ಹೈಲೈಟೆಡ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ನನ್ನ ಒಪಿನಿಯನ್ ಅದು. ಸೊ ಅದಕ್ಕೋಸ್ಕರ ನಾನು ಐಲೈನರ್ನ ಅಪ್ಲೈ ಮಾಡ್ಕೊತೀನಿ. ಕಾಜಲ್, ನಾನಿಲ್ಲಿ ಲ್ಯಾಕ್ಮಿ ಕಾಜಲ್ ಐಕಾನಿಕ್ ಕಾಜಲ್ ಪೆನ್ಸಿಲ್ ಕಾಜಲ್ ತೊಗೊತಾ ಇದ್ದೀನಿ. ತಗೊಂಡು ಜಾಸ್ತಿ ಆ್ಯಕ್ಚುಲಿ ಯಾವಾಗೂ ಕಾಜಲ್ ಅಪ್ಲೈ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಕೆಲವೊಂದು ಸತಿ ಯಾವಾಗಾದರೂ ಇಷ್ಟ ಆದಾಗ ಮಾತ್ರ ಅಪ್ಲೈ ಮಾಡ್ಕೊತೀನಿ. ಕಾಜಲ್ ಅಪ್ಲೈ ಮಾಡ್ಕೊಂಡಿದ್ದು ನೆಕ್ಸ್ಟ್ ಸ್ಟೆಪ್ಪೇ ಬಂದು ಎಲ್ಲರ ಗರ್ಲ್ಸ್ ಕಾಮನಾಗಿ ನನಗೆ ಗೊತ್ತಿರೋ ಹಾಗೆ 100%ಅಲ್ಲಿ 99.9% ಆಫ್ ಗರ್ಲ್ಸ್ಗೆ ಇಷ್ಟ ಆಗಿರೋದೇ ಲಿಪ್ಸ್ಟಿಕ್ ಅಲ್ವಾ. ಕಾಮನಾಗಿ ನನಗೂ ಅದೇ ಇಷ್ಟ. ಸೊ ಲಿಪ್ಸ್ಟಿಕ್ ಅಂದರೆ ಯಾರಿಗಿಷ್ಟ ಇಲ್ಲ. ಈ ಜನ್ರೇಷನಲ್ಲಿ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಯಾರು ತಾನೇ ಹೊರಗಡೆ ಹೋಗ್ತಾರಲ್ವ. ಸೊ ಲಿಪ್ಸ್ಟಿಕ್ ಎಲ್ಲರ ಮೋಸ್ಟ್ ಕಾಮನ್ ಫೇವ್ರೆಟ್ ಥಿಂಗ್ ಆಗಿರುತ್ತೆ. ನಾನಂತೂ ಲಿಪ್ಸ್ಟಿಕ್ ಹಚ್ಕೊಂಡ್ಮೇಲೆ ಅರ್ಧ ಲಿಪ್ಸ್ಟಿಕ್ ತಿಂದೇ ಬಿಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಲಿಪ್ಸ್ಟಿಕ್ ಹಚ್ಕೊಡೋದಿಲ್ಲ. ಬಿಕಾಸ್ ಅದು ಹಚ್ಕೊಂಡಾಗ ಪ್ರತಿ ಸತಿನೂ ಒಂದು ಒನ್ ಅವರು ನನ್ನ ಲಿಪ್ಸ್ ಮೇಲೆ ಇರೋದಿಲ್ಲ, ಯಾವಾಗೋ ತಿಂದ್ಬಿಟ್ಟಿರ್ತೀನಿ. ಸೊ ಅದೊಂದು ಅಡಿಕ್ಷನ್ ನನಗೆ, ಅಂದರೆ ಅದೊಂದು ಬ್ಯಾಡ್ ಹ್ಯಾಬಿಟ್ ನನಗಿದೆ. ಅಷ್ಟೇ, ಮುಗೀತು. ತುಂಬ ಸಿಂಪಲ್ ಅಂತ ಅನಿಸ್ತು ಅಲ್ವಾ. ಸಿಂಪಲ್ ಮೇಕಪ್ ಸಿಂಪಲ್ ಅಂದ್ಕೊಳೋದು. ನಾವು ಫುಲ್ಲು ಪ್ರೊಸೀಜರ್ ಮಾಡಿ ಇನ್ನೂ ಮಾಡೋಷ್ಟರಲ್ಲಿ ಮೇಕಪ್ಪಲ್ಲಿ ಸಿಂಪಲ್ ಅಂತ ಇಲ್ಲ, ಎಷ್ಟು ಮಾಡ್ಕೊತೀವೋ ಅಷ್ಟು ಇದೆ ಮೇಕಪ್ ಅಲ್ವಾ. ಸೊ ಇದು ಒಂಥರ ಬೇಸ್. ಜಸ್ಟ್ 5 ಮಿನಿಟ್ಸಲ್ಲಿ ಹೊರಗಡೆ ಹೋಗುವಾಗ ಯಾವ ರೀತಿ ಮೇಕಪ್ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ ಅಷ್ಟೇ. ಆ್ಯಂಡ್ ನನ್ನ ಲುಕ್ ಇದು. ಇನ್ನೂ ಇದು ಓಪನ್ ಹೇರ್ಸ್ ಬಿಟ್ಟಾಗ
ಹೌದಲ್ವಾ? ಐ ಹೋಪ್ ಈ ಮೇಕಪ್ ನಿಮಗೂ ಸ್ವಲ್ಪ ಯೂಸ್ಫುಲ್ ಇತ್ತು ಅಂತ ಅಂದ್ಕೊತೀನಿ. ನನ್ನ ಕೈಲಿ ಆದಷ್ಟು ಟ್ರೈ ಮಾಡಿದ್ದೀನಿ ಅಷ್ಟೇ. ಕೆಲವೊಬ್ರು ಕಾಮೆಂಟ್ ಮಾಡಿದರೆ ಸಿಂಪಲ್ ಮೇಕಪ್ ಅಂದರೆ ಸಿಂಪಲ್ ಮೇಕಪ್ ಅಂತಲ್ಲ, ಮೇಕಪ್ ಲುಕ್ಸ್ ಅಪ್ಲೋಡ್ ಮಾಡಿ, ಮೇಕಪ್ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಅವರಿಗೋಸ್ಕರ ಸ್ಪೆಷಲಿ ಈ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಸಿಗೋಣ ಮತ್ತೆ ಮುಂದಿನ ಇದೇ ರೀತಿ ವಿಡಿಯೋಂದಿಗೆ. ಸೊ ಗೈಸ್, ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ನಾನು ಮಾಡ್ಕೊಂಡಿರುವಂತಹ ಈ ಮೇಕಪ್ ಲುಕ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಆ್ಯಂಡ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.